SC ST ಹಾಸ್ಟೆಲ್ನಲ್ಲೂ ಕೂಡ ಅವ್ಯವಸ್ಥೆಯ ಆಗರ. ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಹಾಸ್ಟೆಲ್ ಇದು. ಬೆಡ್ಡು ಮಂಚ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ. ಇನ್ನೇನು ನಾವು ಪಡ್ಕೊಂಬಂದಿದ್ದೆ ಇಷ್ಟು ಅಂತ ಪಾಪ ಸೇರ್ಕೊಂಡಿರುವಂಥ ವಿದ್ಯಾರ್ಥಿಗಳು ಹಂಗೋ ಹಿಂಗೋ ಕಷ್ಟ ಪಡ್ಕೊಂಡು ಓದ್ತಾ ಇದ್ದಾರೆ. ಬೆಡ್ಡು ಮಂಚ ಇಲ್ಲ ಅಲ್ಲಿ. ಆದರೆ ಕೊಡಬೇಕಾಗಿತ್ತು, ಆ ಸೌಲಭ್ಯ ಎಲ್ಲ ಕೊಡಬೇಕಾಗಿದೆ, ಬೇಸಿಕ್ ನೀಡ್ಸ್ ಅವೆಲ್ಲ. ಆದರೆ ಅದನ್ನು ಕೊಡ್ತಾ ಇಲ್ಲ ಸರ್ಕಾರ. ಕೆಲವರಿಗೆ ಬೆಡ್ ಇದೆ, ಕಾಟ್ ವ್ಯವಸ್ಥೆ ಇಲ್ಲ. ಕೆಲವರಿಗೆ ಕಾಟ್ ಇದೆ, ಬೆಡ್ ವ್ಯವಸ್ಥೆ ಇಲ್ಲ. ಒಟ್ಟು 160 ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ ಹುಬ್ಳಿಲಿ 100 ವಿದ್ಯಾರ್ಥಿಗಳಿಗೆ ಮಾತ್ರ ಬೆಡ್ ಸೌಲಭ್ಯವನ್ನ ಕೊಡಲಾಗಿದೆ. 60 ವಿದ್ಯಾರ್ಥಿಗಳಿಗೆ ಬೆಡ್ಡು ಇಲ್ಲ, ಮಂಚನೂ ಇಲ್ಲ. ಬೆಡ್ಡು ಮಂಚ ಇಲ್ಲ, ಅವ್ರಿಗೆ ಬರೀ ಬ್ರೆಡ್ ಕೊಡ್ತಾರೆ ಅಷ್ಟೇ. ಬ್ರೆಡ್ ತಿನ್ಕೊಂಡು ಇದ್ಬಿಡಿ ಅತ್ಲಾಗೆ ಅಂತ. ಲಾ ಮತ್ತೆ ಇಂಜಿನಿಯರಿಂಗ್, ನರ್ಸಿಂಗ್ ಸ್ಟೂಡೆಂಟ್ಸ್ಗಳು ಅಲ್ಲಿ ಓದ್ತಿರುವಂಥದ್ದು. ಯಾರು ಸ್ಟೂಡೆಂಟ್ಸು ಪಾಪ ಇಂಜಿನಿಯರಿಂಗು, ನರ್ಸಿಂಗು, ಲಾ ಓದ್ತಾ ಇರುವಂಥ ಸ್ಟೂಡೆಂಟ್ಸ್ಗಳಿದ್ದಾರೆ. ಯಾವುದೇ ವ್ಯವಸ್ಥೆ ಇಲ್ಲ. ಬೇಸಿಕ್ ನೀಡ್ಸ್ ಅನ್ನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಯೋಗ್ಯತೆ ಇಲ್ಲದಂತಹ ಸರ್ಕಾರ ಇದು. ಅದನ್ನೇ ಹೇಳಬೇಕಾಗತ್ತೆ. ಇಂಥ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ನೋಡಿ, ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅಲ್ಲಿ ಸ್ಟೂಡೆಂಟ್ಸ್ಗಳು ಓದುವಂಥ ಪರಿಸ್ಥಿತಿ ಇದೆ ಅಂತ. ಆ ಹಾಸ್ಟೆಲ್ಗಳನ್ನು ನೋಡಿ ಪಾಪ ಹೇಗಿದೆ ಅಂತ. ಕೆಲವೊಂದು ಕಡೆ ಬೆಡ್ ಇದೆ, ಇನ್ನು ಒಂದು ಕಡೆ ಕಾಟ್ ಇಲ್ಲ. ಕಾಟ್ ಇದ್ರೆ ಬೆಡ್ ಇಲ್ಲ. ಇನ್ನು ಕೆಲವರು ಚಾಪೆಲ್ ಮಲಗುವಂಥ ಪರಿಸ್ಥಿತಿ. ಅದೇ ಇರ್ಬೋದ್ರಿ. ಯಾಕಂದ್ರೆ ಇನ್ನೂ ಹೊಸದಾಗಿ ಹಾಸಿಗೆ ಅಂತೂ ಏನು ಬಂದಂಗಂತೂ ಇಲ್ರಿ. ಬಟ್ ಈಗ ಹಳಿ ಹುಡುಗರಿಗೆ ಎಲ್ಲರಿಗೂ ಹೊಸ ಹಾಸಿಗೆ ಮತ್ತು ಏನು ಇವು ಅದಾವಲ್ರಿ ಬೆಡ್ ಹತ್ರ, ಬೆಡ್ ಕಾಟ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಅದಾವ್ರಿ. ಹಾಂ ಸರ್, ಎಲ್ಲರಿಗೂ ಕಾಟದ ಮತ್ತು ಬೆಡ್ದ ವ್ಯವಸ್ಥೆ ಆದ್ರೆ ಚೆನ್ನಾಗತ್ತೆ ಸರ್. ಅಂದ್ರೆ ಅವ್ರಿಗೂ ಸ್ವಲ್ಪ ಮಕ್ಕೊಳಕ್ಕೆ ಮತ್ತು ತಳಗಂದ್ರೆ ಭಾಳ ಇದಾಗುತ್ತೆ ಸರ್. ಅಡ್ಡಾಡಕ್ಕೆ ಹತ್ರ ಗಾಂವ್ ಆಗಲ್ಲ. ಸ್ವಲ್ಪ ಎಲ್ಲರಿಗೂ ಕಾಟ ಹತ್ರ ಆದ್ರೆ ಅವ್ರಿಗೆ ಎಲ್ಲದು ಓಕೆ. ನಾ ಅಂತೂ ಚುಪ್ಲಗಟ್ಟಿ ಬೆಳಗಾವಿ ಡಿಸ್ಟಿಕ್ ರಾಮದುರ್ಗ ತಾಲೂಕು ರೀ. ಈಗ ನಾವು ಅಲ್ಲಿಂತ್ರನೂ ಅದೇವ್ರಿ. ಮತ್ತು ಒಬ್ಬೊಬ್ರು ಬಾಗಲಕೋಟೆ ಅದಾರಿ, ಒಬ್ಬೊಬ್ರು ಗುಲ್ಬರ್ಗದಿಂದ ಅದಾರ್ರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜಿಲ್ಲೆಯಿಂದನೂ ಅದಾರ್ರಿ. ಇಂಜಿನಿಯರಿಂಗ್ಸ್ ಅದಾರ್ರಿ, ಲಾಯರ್ಸ್ ಅದಾರ್ರಿ, ಮತ್ತು ನರ್ಸಿಂಗ್ ಸ್ಟೂಡೆಂಟ್ಸು ಅದಾರ್ರಿ. ನಾ ಅಂತೂ ಈಗ ಪ್ರೆಸೆಂಟಾಗಿ ಕಂಪ್ಯೂಟರ್ ಸೈನ್ಸ್ CS ಹುಡುಗ್ರಿ. 48 ಹುಡುಗರಿಗೆ ನಾವು ಪರ್ಮಿಷಬಲ್ ಸ್ಟ್ರೆಂತ್ ಹೆಚ್ಚಿಗೆ ಮಾಡಿದ್ದೇವೆ ಈಗ. ಅಂದರೆ ನಮ್ಮ ಹಾಸ್ಟೆಲಲ್ಲಿ 112 ಇದ್ದಿದ್ದು ಈಗ 160 ಸ್ಟ್ರೆಂತಿಗೆ ನಾವು ಪರ್ಮಿಷಬಲ್ ಸ್ಟ್ರೆಂತ್ ತೊಗೊಂಡಿದ್ದೇವೆ ಸರ್. ಅದ್ರ ತಕ್ಕ ಅಕೊಮೊಡೇಷನ್ ಎಲ್ಲ ಇದೆ. ಬಟ್ ಆ 5 ರೂಮ್ಗೆ ಒಂದನ್ನು ಲೈಬ್ರರಿ ಮಾಡಿದ್ದೇವೆ. ಒಂದು ಲೈಬ್ರರಿ ಮಾಡ್ಕೊಂಡಿದ್ದೇವೆ ಹುಡುಗರಿಗೋಸ್ಕರ. ಇನ್ನು 4 ರೂಮ್ಗೆ ನಾವು ಕಾಟ್ಗೆ ಪ್ರಪೋಸಲ್ ಕೊಟ್ಟಿದ್ದೇನೆ. ಉಳಿದ 112 ಹುಡುಗರಿಗೂ 2 ಟೈರ್ ಕಾಟ್, 62 ಟೈರ್ ಕಾಟ್ ಅದಾವೆ. ಬೆಡ್ ಬಂದು 3 ವರ್ಷಕ್ಕೊಂದು ಸರಿ ಬೆಡ್ ಕೊಡ್ತಾರೆ. ಸೊ ಬೆಡ್ಡು ಮತ್ತು ಕಾಟ್ಗೆ ಪ್ರಪೋಸಲ್ ಕೇಳಿದ್ದಾರೆ, ಮನೆ ಕೊಟ್ಟಿದೆ. ಇಲ್ಲ ಆ ಹುಡುಗರಿಗೆ ಎಷ್ಟು ಕೊರತೆ ಅದಾವೆ. ಈಗೇನು ಹೊಸ ಕೋಣೆ ಓಪನ್ ಮಾಡಿದ್ದೇವಲ್ಲ ಕೋಣೆಗಳನ್ನು, ಆ ಕೋಣೆಯಲ್ಲಿ ಎವ್ರಿ ಒನ್ ಕಾಟು ಇಲ್ಲ, ಬೆಡ್ಡು ಇಲ್ಲ. ಈಗ ಹೊಸದಾಗಿ ಬರ್ತಕ್ಕಂಥ ಹುಡುಗರಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಯಾವುದೇ ಬೆಡ್ ಆಗಲಿ ಕಾಟ್ ಆಗಲಿ ಯಾವುದೂ ತೊಂದರೆ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ನೋಡ್ತಾ ಇದ್ವಿ ಇಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೊಂದು ನೆನಪಾಗ್ತಾ ಇರುವಂಥದ್ದು, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಿರಾಶ್ರಿತರ ಕೇಂದ್ರಗಳಿಗೆ ಶಿಫ್ಟ್ ಮಾಡ್ತಾರಲ್ಲ, ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅವ್ರುಗಳಿಗೆ. ಅಂಥದ್ದೇ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಇಲ್ಲಿನ ವಿದ್ಯಾರ್ಥಿಗಳು. ಯಾರ ಗಮನಕ್ಕೂ ಬಂದೇ ಇಲ್ವಾ ಇದು? ಪೃಥ್ವಿರಾಜ್, ಖಂಡಿತ ಇದು ಏನು ವಾರ್ಡನ್ ಗಮನಕ್ಕೂ ಇದೆ ಮತ್ತು ಏನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಇದೆ. ಮತ್ತು ಈಗಾಗಲೇ ಏನಂದರೆ ಪ್ರಸ್ತಾವನೆ ಸಲ್ಲಿಸಿರೋದಾಗಿ ವಾರ್ಡನ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲೇನು ಹಳೆ ಒಂದೇನು ಕೋಣೆಗಳಿದ್ವು, ಅಲ್ಲಿ ಒಂದು ಕಾಟು ಬೆಡ್ ವ್ಯವಸ್ಥೆ ಇದೆ. ಆದರೆ ಹೊಸದಾಗಿ ಏನು ಒಂದಷ್ಟೇನು ರೂಮ್ಗಳು ಮಾಡಿದ್ದಾರೆ, ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ. ಅಲ್ಲಿ ಏನಂದರೆ ಚಾಪೆ ಮೇಲೆ ಅಥವಾ ಏನು ಜಮ್ಕನ ಹಾಕ್ಬಿಟ್ಟು ಮಲಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ರೀತಿಯಲ್ಲಿ ಇಲ್ಲೇನೋ ಬರೀ ಇದು ಅಂಬೇಡ್ಕರ್ ವಸತಿ ನಿಲಯದ ಕಥೆ ಆದರೆ ಬೇರೆ ಕಡೆನೂ ಸಹ ಇದೇ ಪರಿಸ್ಥಿತಿ ಇದೆ. ಅಂದರೆ ಅಲ್ಲೂ ಸಹ ಏನು ಕಾಟಿದ್ರೆ ಬೆಡ್ ಇಲ್ಲ, ಬೆಡ್ ಇದ್ರೆ ಕಾಟಿಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಏನು ಸರ್ಕಾರ ಏನು ಗ್ಯಾರಂಟಿಗಳ ಬಗ್ಗೆ ಏನು ಕೊಟ್ಟು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ ಬೀಗ್ತಾ ಇದೆ. ಆದರೆ ಇಲ್ಲಿ ಪರಿಸ್ಥಿತಿ ಅಂದರೆ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಒಂದಲ್ಲ ಒಂದು ಕೊರತೆಗಳು ಎದ್ದು ಕಾಣ್ತಾ ಇದ್ದಾವೆ. ಅದರಲ್ಲೂ ಏನು ಭವಿಷ್ಯದಲ್ಲಿ ಅವರೇನು ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಬಂದಂತಹ ವಿದ್ಯಾರ್ಥಿಗಳು ಒಂದಲ್ಲ ಒಂದು ಸಮಸ್ಯೆ ಎದುರಿಸಿ ಅವರು ಒಂದು ಏನು ವಿದ್ಯಾಭ್ಯಾಸಕ್ಕೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಏನು ಕನಿಷ್ಠ ಮೂಲಭೂತ ಸೌಕರ್ಯ ಕೊಡ್ರಿ, ಜೊತೆಗೆ ಏನಂದರೆ ಈಗೇನು ಬೆಡ್ ಇರ್ಬೋದು, ಕಾಟ್ ಇರ್ಬೋದು, ಅದರ ಒಂದು ಸೌಲಭ್ಯ ಕೊಡ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕಂತಿದೆ. ಅದ್ರ ಪ್ರಕಾರನೇ ಚೇಂಜ್ ಮಾಡುವಂಥ ಕೆಲಸ ಮಾಡ್ರಿ ಅಂತೇಳಿ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಒಟ್ಟಾರೆ ಏನು ಇಲ್ಲಿನ ಏನು ಸೌಲಭ್ಯಗಳ ಕೊರತೆ ಇದೆ, ಆ ಒಂದು ಸೌಲಭ್ಯಗಳ ಕೊರತೆ ನೀಗಿಸುವಂಥ ಕೆಲಸ ಮಾಡ್ರಿ ಅಂತೇಳಿ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಪೃಥ್ವಿರಾಜ್, ನೋಡೋಣ ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಅಂತ. ಧನ್ಯವಾದ ಡಾಕ್ಟರ್ ಶಿವರಾಮ ಸುಂಡಿ, ನಿಮ್ಮೆಲ್ಲ ಮಾಹಿತಿಗಾಗಿ.